ನಮಸ್ತೆ ಎಲ್ಲರಿಗೂ. ತಾಮ್ರದ ಹಂಡೆ, ಹಿತ್ತಳೆಯ ಪಾತ್ರೆ ನೀವು ನೋಡಿದ್ದೀರಾ? ಹಾಗಾದರೆ ಬನ್ನಿ, ಹಳೆ ಕಾಲದಲ್ಲಿ ಬಳಸಿದಂತಹ ಈ ಎರಡು ವಸ್ತುವನ್ನು ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ. ಹಿತ್ತಳೆಗೆ ನಾವು ಬ್ರಾಸ್ ಅಂತ ಕರಿತೇವೆ. ಇದರಲ್ಲಿ ಕಾಪರ್ ಹಾಗೆ ಜಿಂಕ್ ಮಿಕ್ಸ್ಚರ್ ಇರ್ತದೆ. ಅಂದರೆ ಕಬ್ಬಿಣ ಮತ್ತು ಜಿಂಕಿನ ಅಂಶವನ್ನು ಸೇರಿಸಿ ಮಾಡಿದಂತಹ ಪಾತ್ರೆ ಇದು. ಇದನ್ನು ನಾವು ತಾಮ್ರದ ಮಂಡೆ ಅಥವಾ ತಾಮ್ರದ ಹಂಡೆ ಅಂತ ಹೇಳ್ತೇವೆ. ಇದನ್ನು ನಾವು ನೀರು ಕಾಯಿಸಲಿಕ್ಕೆ ಯೂಸ್ ಮಾಡ್ತೇವೆ. ಇದು ಕಾಪರ್ ಅಂದರೆ ಸಂಪೂರ್ಣವಾಗಿ ಕಬ್ಬಿಣದಿಂದ ಮಾಡಲಾಗಿದೆ. ಇದು ಎರಡೂ ಕೂಡ ತುಂಬ ಹಳೆಯದು. ತಾಮ್ರದ ಹಂಡೆಗೆ ರೇಟ್ ಒಂದು ಸ್ವಲ್ಪ ಜಾಸ್ತಿ ಇದೆ, ಹಾಗೆಯೇ ಇದು ಹಿತ್ತಳೆ, ಇದಕ್ಕೆ ರೇಟ್ ಒಂದು ಸ್ವಲ್ಪ ಕಡಿಮೆ ಇರುವಂಥದ್ದು. ಈ ಹಿತ್ತಳೆಯ ಪಾತ್ರೆಯನ್ನು ನಾವು ಇಡ್ಲಿ ಮಾಡಲಿಕ್ಕೆ ಬಳಸುವಂಥದ್ದು. ಇದರಲ್ಲಿ ನೋಡಿ ಅಂತ ಇಡ್ಲಿ ಇಡುವಂತಹ ಆ ಪಾತ್ರೆ, ಅದಕ್ಕೆ ಮುಚ್ಚಳ ಕೂಡ ಉಂಟು, ಹಾಗೆ ಅದನ್ನು ಹಿಡ್ಕೊಳ್ಳಿಕ್ಕೆ ಸುಂದರವಾದ ರಚನೆ ಕೂಡ ಉಂಟು. ಹಾಗಾಗಿ ಈ ಎರಡು ಹಳೆಯ ಕಾಲದ ಪಾತ್ರೆಗಳನ್ನು ನಿಮಗೆ ತೋರಿಸುವ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದಾಯ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಬೇರೆಯವ್ರಿಗೂ ಶೇರ್ ಮಾಡಿ. ಇಂಥದೇ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.